ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಹೊನ್ನಾವರದಿಂದ ಹಡಗಿನ ಮೂಲಕ ಬಂಗಾರ ರಫ್ತಾಗ್ತಾ ಇತ್ತು. ಇಲ್ಲಿ ಹೆಚ್ಚಾಗಿ ಅಡಿಕೆ, ತೆಂಗು ಹೆಚ್ಚಿಗೆ ಬೆಳೀತಾರೆ. ಅದಕ್ಕೆ ಉಪಬೆಳೆಯಾಗಿ ಕಾಳುಮೆಣಸು ಮತ್ತು ವೀಳ್ಯದೆಲೆಯನ್ನು ಬೆಳೀತಾರೆ. ಇಲ್ಲಿ ಈಗ ಒಂದು 60-70 ವರ್ಷದ ಹಿಂದೆ ಇದನ್ನು ರಾಣಿಬೆನ್ನೂರು ತನಕ ಕಳಿಸ್ತಾ ಇದ್ರು. ಅದಕ್ಕಾಗಿ ವೀಳ್ಯದೆಲೆಗೆ ರಾಣಿ ಎಲೆ ಹೇಳಿ ಪ್ರಸಿದ್ಧವಾಯಿತು ಅದು. ನನ್ನ ಹೆಸರು NM ಗುರುಪ್ರಸಾದ್ ಅಂತ. ನಾನು ಈ ಭಾಗದಲ್ಲಿ ಪರಿಸರ ಸಂಶೋಧಕನಾಗಿ ಹಾಗೂ ವನ್ಯಜೀವಿ ಸಂರಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ 2 ವರ್ಷದಿಂದ ಕೃಷಿಯಲ್ಲಿ ಕೂಡ ನನ್ನ ಗಮನವನ್ನು ಆ ಕಡೆಗೆ ಹರಿಸ್ತಾ ಇದ್ದೀನಿ. ಹೊನ್ನಾವರದಲ್ಲಿ 2 ರೀತಿಯ ವಾತಾವರಣ ಇದೆ. ಬಹುತೇಕ ಹಳ್ಳಿಗಳು ಪಶ್ಚಿಮ ಘಟ್ಟದ ಹಾಗೂ ಕರಾವಳಿಯ ವಾತಾವರಣವನ್ನು ಹೊಂದಿದೆ. ಅದಕ್ಕೆ ನಾವು ಇಕೋಟೋನ್ ಅಂತ ಹೇಳ್ತೀವಿ. ನಮ್ಮ ಪ್ರದೇಶದಲ್ಲಿ ನಾವು ಜಾಸ್ತಿ ಏನನ್ನು ಬೆಳೆಯೋಕ್ಕಾಗಲ್ಲ. ಅಡಿಕೆ ನಮ್ಮದು ಪ್ರಮುಖ ಬೆಳೆ. ತಲತಲಾಂತರಗಳಿಂದ ಅಡಿಕೆಯನ್ನೇ ನಂಬಿಕೊಂಡು ಬಂದಿರೋರು. ಯಾಕಂದರೆ ಕೆಜಿಗೆ 20 ರೂಪಾಯಿಂದ ಹಿಡಿದು ಈಗ 400 ರೂಪಾಯಿ ತನಕನೂ ರೇಟ್ ನೋಡಿದಂತಹ ಒಂದು ಪ್ರದೇಶ ಇದು. ಆದರೆ ಈಗ ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅಡಿಕೆಯನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲದರ ನಡುವೆ ನಮಗೆ ಕಂಡು ಬರುವಂಥ ಒಂದು ಪರ್ಯಾಯ ಮಾರ್ಗ ಅಂತ ಅಂದರೆ ವೀಳ್ಯದೆಲೆ. ಯಾಕಂದರೆ ನಾವು ಕಾಡನ್ನು ನೋಡಿದ್ರೆ ಕಾಡಲ್ಲಿ ಗಿಡ, ಮರ, ಬಳ್ಳಿಗಳು 3 ಸೇರಿದ್ರಷ್ಟೇ ಅದನ್ನು ಕಾಡು ಅಂತ ಹೇಳ್ತೀವಿ. ಅದೇ ರೀತಿ ಅಡಿಕೆ ಗಿಡಗಳು, ಮರ, ತೆಂಗಿನ ಮರ, ಅದ್ರ ಜೊತೆಗೆ ಕ್ಲೈಂಬರ್ಸ್ ಅಂತ ನಮಗೆ ಮೆಣಸಿನ ಬಳ್ಳಿ ಮತ್ತು ವೀಳ್ಯದೆಲೆ ಇದೆರಡೂ ಇದ್ರಷ್ಟೇ ಇದಕ್ಕೊಂದು ಇಕೋಸಿಸ್ಟಮ್ ಅಂತ ಫಾರ್ಮೇಷನ್ ಆಗೋದು. ಇದು ರಾಣಿ ಎಲೆ ಅಂತ. ಸೊ ಇದನ್ನು ನೀವು ನೋಡ್ತಾ ಹೋದರೆ ಇದು ಕಲರ್ ನೋಡಿ, ತುಂಬ ಒಂಥರ ಗ್ರೀನಿಶ್ ಆ ಕಲರಲ್ಲಿದೆ. ಇದು ಎಲ್ಲೂ ಸಿಗಲ್ಲ ನಿಮಗೆ ಈ ಥರದ ಟೆಕ್ಸ್ಚರು. ಮತ್ತು ಇದ್ರ ಹಿಂದ್ಗಡೆ ನೋಡಿದ್ರು ಅಷ್ಟೇ ಇಷ್ಟು ವೇನ್ಸ್ ಇರುವಂಥದ್ದು, ಇಷ್ಟು ಸ್ಟ್ರಕ್ಚರಲ್ಲಿ ಈ ಥರ ಇರುವಂಥ ಎಲೆಗಳು ನಿಮಗೆ ಬೇರೆ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ದಶಕಗಳಿಂದ ನಮ್ಮ ಹೊನ್ನಾವರದಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ. ಅದೇನೆಂದರೆ ಮಾನವ ವನ್ಯಜೀವಿ ಸಂಘರ್ಷ. ಮೇಲೆ ನೋಡಿದರೆ 2 ರೀತಿಯ ಮಂಗಗಳ ಕಾಟ ನಮಗಿದೆ. ಒಂದು ಹನುಮಾನ್ ಲಂಗೂರ್, ಇನ್ನೊಂದು ಬಾನೆಟ್ ಮೆಕಾಕ್. ಸೊ ಈ ಥರದ 2 ಕೋತಿಗಳ ಜೊತೆಗೆ ಭೂಮಿಯಲ್ಲಿ ಹಂದಿಗಳು ಮತ್ತು ಮುಳ್ಳಂದಿ ಇವುಗಳ ಕಾಟ ಕೂಡ ಇದೆ. ಜೊತೆಗೆ ಸಾಂಬಾರ್ ಡೀರ್ ಕೂಡ ಆಗಾಗ ತೋಟಕ್ಕೆ ಎಂಟ್ರಿ ಕೊಡ್ತಾ ಇದೆ. ನಾನು ಹೊನ್ನಾವರ ತಾಲೂಕಿನ ಗುಡ್ಡೇವಾಳಕೇರಿಯಲ್ಲಿ ಹುಟ್ಟಿದವನು. ನನ್ನ 10ನೇ ವರ್ಷಕ್ಕೆ ನನ್ನ ತಂದೆಯವರು ತೀರ್ಕೊಂಡದ್ದು. ಈ ರಾಣಿ ಎಲೆ ಅಂದರೆ ನಾವೊಂದು ಹೊಡೆ ಎಲೆ, ಕಕ್ಕು, ಹೊಣ್ಣೆಲೆ ಎಲ್ಲ ತೆಗೆದು ಸಾಕೋದು, ಕಟ್ಟು ಮಾಡಿ 100 ಎಲೆ ಕಟ್ಟು ಮಾಡೋದು. ಒಟ್ಟು ಸಾಕಣೆ ಅಂದರೆ ಹಾಗಲ್ಲ, ಒಟ್ಟು ಸಾಕೋದು. ಇದಕ್ಕೆ 10 ರೂಪಾಯಿ ರೇಟ್ ಇದ್ದರೆ ಅದಕ್ಕೆ 20 ರೂಪಾಯಿ ರೇಟ್ ಇರ್ತಿತ್ತು, ಡಿಫ್ರೆನ್ಸ್ ಇರ್ತಿತ್ತು ಅದಕ್ಕೆ. ಅವಾಗ ರಾಣಿನೇ ಮಾಡ್ತಿದ್ರು. ಅದು ರಾಣಬಿಂದ್ರದ್ದೇ ಬಂದು ಕಬ್ಬಿನ ಗುಡ್ಡಲ್ಲೇ ಎಲೆ ಕೊಯ್ಬೇಕು ಹೇಳಿ, ಅಂದರೆ ಕೈಯು ಗುಣ್ಣಲ್ಲಿ ಕೊಯ್ದು ಎಲೆ ಚೊಟ್ಟು ಕೊಳಿತದೆ ಹೇಳಿ. ಈಗೆಲ್ಲ ಕಬ್ಬಿನ ಗುಡ್ಡಲ್ಲೇ ಕೊಯ್ಯೋದೆ. ನನ್ನ ಕೈಯಲ್ಲಿ ಒಂದು 15-20 ಜನ ಎಲೆ ಕೊಯ್ಯೋರು ಇದ್ರು. ಸಾಕರಿಗೂ ಹಾಗೆ 3-4 ಜನ ಇದ್ರು. ಮನೆಯಲ್ಲೂ ಹೋಗಿ ಸಾಕೊಂಡು ಬರೋದು. ಇವಾಗ ಹಾಗಾಗೋದಿಲ್ಲ. ಕೂಲಿ ಆಳಿಲ್ಲ, ಎಲೆ ಕೊಯ್ಲಿಕ್ಕೂ ಆಳಿಲ್ಲ. ಅದಕ್ಕೆ ಸಾಕಿ ಬಿಟ್ಟದ್ದು ನನಗೆ. ನಾನು ಎಲೆ ಸಾಕ್ತವನೇ. ಬೆಳಗ್ಗೆ 10 ಗಂಟೆ ಕೂತ್ರೆ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಸಾರಿಗೆಲ್ಲೇ ಕೂತ್ಕೊಂಡು ಕೆಲಸ ಮಾಡೋದೇ. ನನ್ನ ಹೆಸರು ಪ್ರಸಾದ್ ಹೆಗಡೆ. ನಾನು STM ಕಾಲೇಜ್ ಹೊನ್ನಾವರದಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ಪತ್ರಕರ್ತನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇನೆ. ವೀಳ್ಯದೆಲೆಯನ್ನು ವಿಶೇಷವಾಗಿ ಉಪಬೆಳೆಯಾಗಿ ಬೆಳೆಯುವಂತಹ ಹೊನ್ನಾವರ ತಾಲೂಕಿನಲ್ಲಿ ಈಗ ತುಂಬ ರೀತಿಯಾದಂಥ ಸವಾಲುಗಳು ಎದುರಾಗಿದೆ. ಮುಖ್ಯವಾಗಿ ಕೂಲಿ ಕಾರ್ಮಿಕರ ಸಮಸ್ಯೆ ವೀಳ್ಯದೆಲೆಯ ಬೆಳೆಗಾರರಿಗೆ ವಿಶೇಷವಾಗಿ ಬಾಧಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ ವೀಳ್ಯದೆಲೆಯನ್ನು ಒಂದು ಕಟ್ಟಿನ ರೂಪದಲ್ಲಿ ಮಾಡುವಾಗ 60 ಕಟ್ಟಿಗೆ ಒಂದು ಪೊಟ್ಲೆಯನ್ನು ಮಾಡಿ ಒಂದು ಏನು ಸೋಗೆಯಲ್ಲಿ ಕಟ್ಟಿ ಅದನ್ನು ರಫ್ತನ್ನು ಮಾಡ್ತಾ ಇದ್ರು. ಈಗ ಅದಕ್ಕೆ ಮಾಡುವಂತಹ ಕೂಲಿ ಕಾರ್ಮಿಕರಿಗೆ ಏನು ಸಂಬಳವನ್ನು ನೀಡುವಂಥದ್ದು ಅಥವಾ ದಿನಗೂಲಿಯನ್ನು ನೀಡುವಂಥದ್ದು ತುಂಬ ಸವಾಲಾಗಿ ಪರಿಗಣಿಸಿದೆ. ಯಾಕೆಂದರೆ ಅವರಿಗೆ ಊಟದ ಜೊತೆಯಲ್ಲಿ 600ರಿಂದ 700 ರೂಪಾಯಿಯನ್ನು ಅವರು ಕೇಳ್ತಾ ಇದ್ದಾರೆ. ಆದರೆ ಒಂದು ದಿನದಲ್ಲಿ ಅವರು ಏನು ಎಲೆಯನ್ನು ಕೊಯ್ಯುವಂಥದ್ದು ಕೇವಲ 60ರಿಂದ 80 ಕಟ್ಟುಗಳು ಮಾತ್ರ. ಬೆಳೆಗಾರನಿಗೆ ಸಿಗುವಂತಹ ಏನು ಎಲೆಯ ರೇಟ್ ಇದೆಯಲ್ಲ, ದರ ಏನಿದೆಯಲ್ಲ, ಅದು ಮಿನಿಮಮ್ 10 ರೂಪಾಯಿನಿಂದ 20 ರೂಪಾಯಿನವರೆಗೆ ಸೇರಬಹುದು. ಅದು ಮಧ್ಯವರ್ತಿಗಳಿಂದ ಸೇರುವಂಥದ್ದು ಬಿಟ್ಟರೆ ನೇರವಾಗಿ ಹೋಗುವಂತಹ ಮಾರ್ಕೆಟ್ಗಳು ಯಾವುದೇ ರೀತಿಯಾದಂತಹ ಬೆಳೆಗಾರನಿಗೆ ಸಿಗ್ತಾ ಇಲ್ಲ.
ಅದರಲ್ಲೂ ಮುಖ್ಯವಾಗಿ ಎಲೆಯನ್ನು ಕೊಯ್ಯುವಂತಹ ವೀಳ್ಯದೆಲೆಯನ್ನು ಕೊಯ್ಯುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಸಿಗುವಂಥದ್ದು ಒಂದು ಏಣಿಗೆ ನಿಮಗೆ ಸಬ್ಸಿಡಿಯಲ್ಲಿ ಸಿಗಬಹುದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಪರಿಕರಗಳು ಅಲ್ಲಿ ಇಲ್ಲ. ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಒಳ್ಳೆಯ ರಿಲೇಷನ್ ಇದ್ದಾಗ ಅಥವಾ ಒಳ್ಳೆಯ ಬಾಂಧವ್ಯಗಳಿದ್ದಾಗ ಭಾರತದಿಂದ ರಫ್ತಾಗುವಂಥ ಒಂದು ವಸ್ತುವಿನಲ್ಲಿ ರಾಣಿ ಎಲೆಯು ಒಂದಿತ್ತು. ಚಿಕ್ಕ ಮಕ್ಕಳಿಗೆ ಎದುರಾಗುವಂತಹ ಕೆಮ್ಮು, ಕಫ ಈ ಥರದ ಸಮಸ್ಯೆಗಳಿಗೂ ಕೂಡ ವೀಳ್ಯದೆಲೆ ರಾಮಬಾಣವಾಗಿ ಕೆಲಸವನ್ನು ಮಾಡ್ತದೆ. ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ವೀಳ್ಯದೆಲೆಯನ್ನು ಬಳಸ್ಕೊಳ್ಳುವಂಥದ್ದು. ನೀವು ವಿಶೇಷವಾಗಿ ನಮ್ಮ ಪೌರೋಹಿತ್ಯದ ಹಿನ್ನೆಲೆಯನ್ನು ನೋಡಿದ್ರೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೆ ವೀಳ್ಯದೆಲೆಯನ್ನು ಇಡ್ತಾರೆ, ಅದಕ್ಕೆ ತಾಂಬೂಲ ಅಂತ ಹೇಳಿ ಪರಿಗಣಿಸ್ತಾರೆ. ಆ ತಾಂಬೂಲವನ್ನು ಕೊಡುವಂಥದ್ದು ಮತ್ತು ವೈದಿಕರಿಗೆ ಕೂಡ ಮಂತ್ರದ ಮೂಲಕ ಹೇಳುವಂಥದ್ದು ತಾಂಬೂಲಾನಿ ಪಾಂತು ಐಶ್ವರ್ಯ ಮಸ್ತು ಅಂಥೇಳಿ ಆಶೀರ್ವಾದವನ್ನು ಮಾಡುವಾಗಲೂ ಕೂಡ ಇದನ್ನು ಮಾಡುವಂಥದ್ದು ಇದೆ. ಅಂದರೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ವೀಳ್ಯದೆಲೆಗೆ ವಿಶೇಷವಾದಂತಹ ಮಾನ್ಯತೆ ಈಗಲೂ ಇದೆ, ಈ ಹಿಂದೂ ಇತ್ತು, ಮುಂದೂ ಇರ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ನನ್ನ ಹೆಸರು ಎಸ್.ಐ. ಹೆಗ್ಡೆ ಅಂತ. ನಾನು 1982ರಿಂದ ಇದೇ ಕೆಲಸ ಮಾಡ್ತಾಯಿದ್ದೇನೆ. ರೈತರಿಂದ ಈ ಥರ ನಮಗೆ ಮಾಲ್ ಬರ್ತದೆ, ದೊಡ್ಡ ಸಣ್ಣ ಎಲ್ಲ ಬರ್ತದೆ. ಇದು ಬರೀ ಸ್ವಲ್ಪ ಉಂಟು, ಜಾಸ್ತಿ ಒಂದು 100 ಕಟ್ಟುವರೆಗೂ ಬರ್ತದೆ ಒಂದು ಪ್ಯಾಕೆಟು. ಈ ಬುಟ್ಟಿ ನಮಗೆ ಆಂಧ್ರದಿಂದ ಬರ್ತದೆ. ಆಂಧ್ರ ಅಂದರೆ ಇದು ಶ್ರೀಕಾಳಹಸ್ತಿಯಿಂದ ಬರೋದು ಬುಟ್ಟಿ, ಈ ಕಡೆಗೆ ಸಿಗೋದಿಲ್ಲ. ಬಿದಿರು ಬುಟ್ಟಿ ಇದು. 1200 ಎಲೆ ಹಾಕ್ತೇವೆ ಇದಕ್ಕೆ ಒಂದು ಬುಟ್ಟಿಗೆ. ಈ 100 ಎಲೆಯನ್ನು ಹಾಕಿ ಬರೋದು ಮಾತ್ರ ರಾಣಿ ಎಲೆ ಅಂತೇವೆ. 50 ಎಲೆ ಹಾಕಿ ಬರ್ತದೆ, ಅದನ್ನು ಲೋಕಲ್ ಅಂತೇಳಿ ನಾವು ಅಂದರೆ ಒಟ್ಟು ಸಾಕಣೆ ಅಂತ ಹೇಳೋದು. ಇಷ್ಟ ಆಯ್ತಲ್ಲ, ಇದಕ್ಕೆ ಈ ಥರ ಮುಚ್ಚಳ ಹಾಕಿ ಹೊಲಿಗೆ ಮಾಡಬೇಕು. ಈಗ ರೈತರು ನಮಗೆ ಕೊಡುವಾಗ ಈ ಟೈಪ್ ಕ್ವಾಲಿಟಿ ಮಾಡಿಕೊಟ್ರಷ್ಟೇ ಇದು ನಡೆಯೋದು. ಮೊದಲೇ ನಾನು 82ರಿಂದ ಮಾಡ್ತಿದ್ದವಾಗ ನಾವೇ ಸ್ವತಃ ಹೋಗಿ ಜೋಡಿಸ್ಕೊಂಡು ಬರ್ತಿದ್ವಿ. ಇವಾಗ ಜೋಡಿಸ್ಲಿಕ್ಕೆಲ್ಲ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಟೈಮ್ನಲ್ಲಿ ನಾವೇನು ಮಾಡ್ತೇವೆ ಅಂದರೆ ಏಜೆಂಟ್ಸ್ ಥ್ರೂ ತರಿಸ್ತೇವೆ. ಏಜೆಂಟ್ರಿಗೆ ಬೇರೆ ಕಮಿಷನ್ ಕೊಡಬೇಕು. ರೈತರಿಗೆ ಕೊಡೋದು ಒಂದು ಈಗ 20 ರೂಪಾಯಿ ಇದೆ. 20 ರೂಪಾಯಿ ಇದ್ದರೆ ರೈತರಿಗೆ ಸಾಮಾನ್ಯ ಒಂದು 8 ರೂಪಾಯಿ ಜಾಸ್ತಿ ಕೊಡಬೇಕಾಗ್ತದೆ ಏಜೆಂಟ್ಸಿಗೆ. ಅವ್ರು ಏನು ಮಾಡ್ತಾರೆ, ನಮಗೆ ಸಪ್ಲೈ ಮಾಡ್ತಾರೆ. ಡೈಲಿ ಬೆಳಿಗ್ಗೆ ಅವ್ರ ತೋಟದಿಂದ ಅಲ್ಲಿಂದ ಕಲೆಕ್ಟ್ ಮಾಡಿ ತೋಟದಿಂದ ತಂದು ಇದನ್ನು ಪ್ಯಾಕೆಟ್ ಮಾಡಿ ರಾತ್ರಿ ಒಂದು ಗಾಡಿ ಒಳಗೆ ಹಾಕಿ ನಮಗೆ ನಮ್ಮ ತಾಲೂಕಾ ಸೆಂಟ್ರ್ ಉಂಟಲ್ಲ ಹೊನ್ನಾವರ, ಅಲ್ಲಿವರೆಗೆ ಬರ್ತದೆ. ಆನಂತರ ಒಬ್ಬ ರಿಕ್ಷಾದವನು ಇಲ್ಲಿ ತಂದು ಕೊಡ್ತಾನೆ. ಇವೆಲ್ಲ ಕಾಸ್ಟ್ಗಳು ಇದಕ್ಕೆ ಬೀಳ್ತವೆ. ಸಾಮಾನ್ಯ ನಾವೀಗ ರೈತರಿಂದ ಒಂದು 20 ರೂಪಾಯಿನಲ್ಲಿ ನಾನು ತಗೊಂಡೆ ಅಂತಂದರೆ ಅದಕ್ಕೆ ಅಡಿಷ್ನಲ್ ಆಗಿ ಈ ಖಾಲಿ ಬುಟ್ಟಿ, ಹುಲ್ಲು, ಹುರಿ ಮತ್ತು ಸೆಣಬು, ಈ ಪ್ಯಾಕಿಂಗ್ ಚಾರ್ಜ್ ಇವೆಲ್ಲ ಸೇರಿ ಸಾಮಾನ್ಯ 20 ರೂಪಾಯಿ 25 ರೂಪಾಯಿ ಖರ್ಚು ಬರ್ತದೆ. ನನ್ನ ಹೆಸರು ಮಹಾಬಲೇಶ್ವರ್ ಮಾಧವ್ ಹೆಗ್ಡೆ. ನಾನು ಒನ್ ಆಫ್ ದಿ ಡೈರೆಕ್ಟರ್ ಹೊನ್ನಾವರ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ. ಈಗ ಬೆಳೀಲಿಕ್ಕೆ ರೈತರಿಗೆ ಸಮಸ್ಯೆ ಅಂದರೆ ಈಗ ಒಂದು ಜನಸಂಖ್ಯೆ ಸಮಸ್ಯೆ, ಅಂದರೆ ಕೆಲಸಗಾರರು ಸಿಗ್ತಾ ಇಲ್ಲ. ಅದರಲ್ಲೂ ರೇಟಲ್ಲೂ ತುಂಬ ವೆರೈಟಿ ಆಗ್ತಾ ಇರ್ತದೆ. ಈಗ ಕ್ವಾಲಿಟಿಯ ತುಂಬ ಚೆನ್ನಾಗಿ ಬರ್ತಾ ಇದೆ, ಬಟ್ ಅದಕ್ಕೆ ಸರಿಯಾದಂಥ ರೇಟ್ ಸಿಗ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ರೈತರಿಗೆ. ನನ್ನ ಹೆಸರು ಗೋಪಾಲಕೃಷ್ಣ ಸುಬ್ಬರಾಯ ಹೆಗ್ಡೆ, ಕಮ್ಮಾಡು, ತಾಲೂಕು ಹೊನ್ನಾವರ. 1953ನೇ ಇಸ್ವಿಯಲ್ಲಿ ನನ್ನ ತಂದೆಯವರು ರಾಣೆಬೆನ್ನೂರು ಹೇಳುವಂಥದ್ದೊಂದು ಮಾರ್ಕೆಟನ್ನು ಕಂಡು ಹಿಡಿದು ವ್ಯಾಪಾರವನ್ನು ಚಾಲು ಮಾಡಿದರು. ಆ ಕಾಲದಲ್ಲಿ ಬಸ್ಸು ಸೌಲಭ್ಯಗಳು, ಉಳಿದಂಥ ವಾಹನಗಳು ಇರಲಿಲ್ಲ ಸರಿಯಾಗಿ. ಹೊನ್ನಾವರ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಇತ್ತು ಬಿಟ್ಟರೆ ಹೊನ್ನಾವರಕ್ಕೆ ಹೋಗುವಲ್ಲಿವರೆಗೆ ನಮಗೆ ಬಹಳ ತ್ರಾಸಿತ್ತು. ದೊಡ್ಡ ಎಲೆ ಸಿಲೆಕ್ಟ್ ಎಲೆಯನ್ನು ಬೇರೆ ಮಾಡ್ತಿದ್ವಿ, ಸಣ್ಣ ಎಲೆಗಳನ್ನೆಲ್ಲ ಬೇರೆ ಮಾಡಿ ಅದನ್ನು ಲೋಕಲ್ ಮಾರ್ಕೆಟಿಗೆ ಹಾಕ್ತಿದ್ವಿ. ಇದು ರಾಣಿ ಎಲೆ ಅನ್ನೋದು ರಾಣೆಬೆನ್ನೂರಿಗೆ ಕಳಿಸಿ ರಾಣಿ ಎಲೆ ಅನ್ನುವಂಥ ನಾಮ ಪಡೆದದ್ದು. ಎಲೆಗಳಿಗೆಲ್ಲವ ನಮ್ಮಲ್ಲಿ ಉಳಿದ ಮಾರ್ಕೆಟ್ನಿಗಿಂತ ಈ ಎಲೆಗೆ ಹೆಚ್ಚಿಗೆ ಡಿಮಾಂಡ್ ಇತ್ತು. ಅದೇ ಮುಂದುವರಿತಾ ಬಂದು ಇವಾಗ ವ್ಯಾಪಾರಸ್ಥರು ಹೆಚ್ಚಾಗಿದ್ದಾರೆ. ಬೇರೆ ಬೇರೆ ಜಾತಿಯ ಎಲೆಗಳು ಮಾರ್ಕೆಟ್ನಲ್ಲಿ ಬಂದು ಈ ಎಲೆ ಡಿಮಾಂಡನ್ನು ಕಡಿಮೆ ಮಾಡಿದೆ. ರೈತರಿಗೆ ಮೊದಲನೇ ರೀತಿ ಮೌಲ್ಯಮಾಪನ ಸಿಗೋದಿಲ್ಲ. ಹಲವಾರು ದಶಕಗಳಿಂದ ಹೊನ್ನಾವರದ ಕ್ಷೇತ್ರದಲ್ಲಿ ಈ ಬೆಳೆದಂಥ ಬೆಳೆ
ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ತನ್ನದೇ ಆದಂಥ ಒಂದು ಟೇಸ್ಟು ಮತ್ತು ಅರೋಮಾ ಇರುವಂಥ ಒಂದು ಗುಣವನ್ನು ನಾವು ಈ ಬೆಳೆಯಲ್ಲಿ ಕಾಣ್ತಾ ಇದ್ದದ್ದು ನಮಗೆ ಎಲ್ಲ ಜನರಿಗೆ ಗೊತ್ತಿರುವಂಥ ಒಂದು ವಿಷಯ. ಹೆಚ್ಚಿನ ಒಂದು ಗ್ರೋವರ್ಸು ಈ ಒಂದು ದಿಶೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅವರು ಈ ಒಂದು ಬೆಳೆಗೆ ಮತ್ತೆ ಪುನಃ ಉತ್ತೇಜನವನ್ನು ಪಡ್ಕೊಳ್ಬಹುದು ಎಂಬ ಆಶೆಯೊಂದಿಗೆ ಈ ಒಂದು IPR ಘಟಕದ ಅಡಿಯಲ್ಲಿ GI ಟ್ಯಾಗಿಗೆ ರಾಣಿ ಎಲೆಯನ್ನು ನಾವು ಗೊತ್ತುಪಡಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಒಂದು ಕಾರ್ಯ ಏನಿದೆಯಲ್ಲ ಅದನ್ನೆಲ್ಲನೂ ನಾವು ನಮ್ಮ ಕೇಂದ್ರದ ವತಿಯಿಂದ ನಾವು ಅದನ್ನು ನೀಡಲಿಕ್ಕೆ ಭಾಳ ಉತ್ಸುಕರಾಗಿದ್ದೀವಿ. ಒಂದು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬ ಇರ್ತಿತ್ತು ಹಿಂದಿನ ಕಾಲದಲ್ಲೆಲ್ಲ. ಈಗ ಏನಾಗಿದೆ ಕೇಳಿದ್ರೆ ಈ ಒಂದು ಕುಟುಂಬದಲ್ಲಿ 1-2 ಜನ ಆಗ್ತಾ ಬಂದರು. ಅದರಿಂದ ಏನಾಗಿದೆ ಕೇಳಿದ್ರೆ ಈ ಕೃಷಿಯನ್ನೇ ಆಧರಿಸಿದ ಜನರಿಗೆ ಭಾಳ ಕಷ್ಟ ಆಗ್ತಿತ್ತು. ಕೃಷಿಯನ್ನು ಮಾಡುವವರೇ ಜನಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹೊಸ ಹುಡುಗರೆಲ್ಲ ಏನು ಮಾಡಿದ್ರು ಕೇಳಿದ್ರೆ ಇಲ್ಲಿ ಕೂಲಿ ಕಡಿಮೆ ಆಗ್ತಾ ಅಂತ ಗ್ರಹಿಸ್ಕೊಂಡು ಅವರು ಸಿಟಿಯಲ್ಲಿ ಹೋಗಿ ಮಾಡುವಂತೇಳಿ ಅವರಿಗೆ ಆಲೋಚನೆ ಬಂತು ಅವರಿಗೆ. ಈಗ ಹೊಸ ಕಲಿತಂಥ ಯುವಕರು ಏನು ಮಾಡಿದಾರೆ ಕೇಳಿದ್ರೆ ಎಲ್ಲ ವಿದೇಶಿ ಆ ಕಡೆಯಿಂದೆಲ್ಲ ತಿರುಗಿಕೊಂಡು ಬಂದು ಅವರಿಗೆ ಪರಿಪಕ್ವವಾದ ಜ್ಞಾನವನ್ನು ಮಾಡಿಕೊಂಡು ತಾವು ಹಳ್ಳಿಗೆ ಹೋಗಿ ಯಾಕಾಗಿ ಅದೇ ರೀತಿ ಮಾಡಬಾರದು ಅಂತ ಅವರೆಲ್ಲ ಸ್ಟಡಿ ಮಾಡಿಕೊಂಡು ಈಗ ಯುವಕರು ಹಳ್ಳಿ ಕಡೆ ಮುಖ ಮಾಡ್ತಾ ಇದ್ದಾರೆ. ಈಗ ಆಧುನಿಕ ರೀತಿಯಲ್ಲಿ ಇಲ್ಲಿ ಅದನ್ನು ಬೆಳೆಸಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿದ್ದಾರೆ ಇಲ್ಲಿ ಯುವಕರೆಲ್ಲ.